ಅಲ್ಲ ಅಶ್ವಿನಿ ಅವ್ರು ಕೊನೆಗೆ ಚೆನ್ನಾಗಿ ಆದ್ರು ನಿಮ್ ಜೊತೆಗೂ ಅಂತ ಹೇಳಿದ್ರಿ. ಬಟ್ ಹೊರಗಡೆ ಬಂದ್ಮೇಲೆ ಅವ್ರಿಗೇನೋ ಈಗ ನಿಮ್ಗೆ ರಕ್ಷಿತ್ ಅವ್ರಿಗೆ ಸಿಕ್ಕಿರೋ ಪೊಸಿಷನ್ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಅವ್ರು ಹೇಳ್ತಾರೆ ಏನಂತಂದ್ರೆ ಅಂದ್ರೆ ಅವರು ತುಂಬಾ ಮ್ಯಾನಿಪುಲೇಟಿವ್ ಆಗಿ ಆಟ ಆಡ್ಕೊಂಡು ಮತ್ತೆ ಬಡವ ಅನ್ನೋ ಮುಖವಾಡ ಹಾಕೊಂಡು ಗೆದ್ರು ಅಂತ ಹೇಳ್ತಾರೆ. ಪ್ಲಸ್ ಆದ್ರೆ ಈಗ ಈ ಒಂದು ಕಪ್ ಜೊತೆಗೆ ಬಹುಮಾನದ ಮೊತ್ತ ಅಂತೆಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಮೋಸ್ಟ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಥರ ಹೇಳ್ತಾರೆ. ಹಂಗೆ ಸರಿಯಾಗಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 55 ಕೋಟಿ ನನಗೆ ಎಷ್ಟು ವೋಟ್ಸ್ ನನಗೆ ಆಕ್ಚುಲಿ ಐ ಶುಡ್ ಬಿ ದ ವಿನ್ನರ್ ಅಂತೆಲ್ಲ ಹೇಳಿದ್ದಾರೆ ಅವ್ರು. ಆಕ್ಚುಲಿ ಏನ್ ಹೇಳ್ತೀರಾ ಅವ್ರಿಗೆ ಯಾಕೆ ಇನ್ನು ಯಾಕಂದ್ರೆ ಅರಗಿಸ್ಕೊಂಡಿಲ್ಲ ನಿಮ್ಮ ಗೆಲುವನ್ನ ಅವ್ರಿದ್ನು ಅಂತ? ಅದಕ್ಕೆ ಗೊತ್ತಿಲ್ಲ ಅಣ್ಣ, ಅದು ನಾನು ಅವ್ರು ತಿರ್ಗಾ ನನಗೆ ಸಿಕ್ಕಿಲ್ಲ, ಅದು ಗೊತ್ತಿಲ್ಲ ಏನ್ ಅದ ಕೇಳ್ಬೇಕು, ನೀವೇ ಕೇಳ್ಬೇಕು. ಅದೇ ಬಡವನ್ ಮುಖವಾಡ ಹಾಕೊಂಡು ಅದು ಈಗ ಬಡವನ್ ಮಕವಾಡ ಹಾಕೊಂಡು ಅಂದ್ರೆ ಎಷ್ಟ್ ದಿನ ಅಂತ ಮಕವಾಡ ಹಾಕಿರಕಾಯ್ತದಲ್ವಣ? ನಿಂಗೆ ಮಕವಾಡ ಅನ್ನೋದು ಎಲ್ಲಾದ್ರೂ ಒಂದ್ ಕಡೆ ಎಷ್ಟೇ ಮಕವಾಡ ಹಾಕೊಂಡಿದ್ರು ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಮಕವಾಡ ಹಾಕ ಬದುಕಕ್ ಆಗಲ್ಲ ಅಂದ್ರೆ ಅದು ಬಿಗ್ ಬಾಸ್ ಮನೆ ನನ್ನ ಪ್ರಕಾರ. ಎಷ್ಟ್ ದಿನ ಅಂತ ನಾಟಕ ಮಾಡಕಾಯ್ತದ ನೀವು? ಆಗಲ್ಲ ಬಡವಂತ. ಆಮೇಲೆ ನಾನು ಅದನ್ನೇ ಹೇಳ್ತಾ ಇರೋದು, ನಂಗೆ ಹೇಳಿಲ್ಲ ಅವ್ರಿಗೆ ನಾನು ಬಡವ ಅಂತ. ಈಗ ನನ್ನ ಹಾಕೊಂಡಿರೋ ಕಾಸ್ಟ್ಯೂಮ್ ನೋಡ್ಬಿಟ್ಟು ನಾನು ಇದ್ದದ್ ನೋಡ್ಬಿಟ್ಟು ಹೆಂಗ್ ಬಡವ ಅಂತ ನೀವು ಇದ್ ಮಾಡ್ತೀರಾ? ಈಗ ಶ್ರೀಮಂತರೆಲ್ಲ ಏನು ಮೈ ಕೈಗೆ ಚಿನ್ನ ಎಲ್ಲ ಹಾಕೊಂಡು ಇಲ್ಲೆಲ್ಲ ಚಿನ್ನ ಹಾಕೊಂಡು ಓಡಾಡ್ರೆ ಇಲ್ಲ ಅಲ್ವಾ? ಇಲ್ಲ, ಅವ್ರು ಹೆಂಗ್ ಬೇಕಂಗೆ ಇದ್ದೇ ಇರ್ತಾರೆ. ನಾನು ಹೆಂಗ್ ಬೇಕು ನಾನು ಹಂಗೆ ಇದ್ದೆ ಅಷ್ಟೇ ಅಲ್ಲಿ.